ಏನು ಗೊಂದಲ ಇಲ್ಲ. ಸೊ ಇವತ್ತು ನಾಳೆ ಇನ್ನೊಂದು 2-3 ದಿವಸದೊಳಗಡೆ ಸೊ ಅಧಿಕೃತವಾಗಿ ಆದೇಶ ಹೊರಡುತ್ತೆ. ಮೈತ್ರಿ ವಿಚಾರವಾಗಿ ದೆಹಲಿಯಲ್ಲಿ ಮಾತುಕತೆ ನಡೀತಾ ಇದೆ ಸರ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಿಂದೆ 50-50ನ 30-40ನ 30-70ನ 40-60ನ ಎಷ್ಟಾದ್ರೂ ನಮಗೆ ಸಂತೋಷ. ನಾವು ದ್ವೇಷ ಇಲ್ಲ. ನಮ್ಮ ಹಳೆಯ ಸ್ನೇಹಿತರು ಜನತಾದಳದವರು ನಮಗೆ ಹಿಂದೆ ನಾವೆಲ್ಲ ಒಟ್ಟಿಗೆ ಇದ್ದವರು. ಅವರಿಗೆ ಸೊ BJPಯವರು ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ. 5, 6, 8 ಇವ್ರು ಕೇಳಿ ಸೀಟ್ ಕೊಡ್ತಾರೆ ಅಂದರೆ ನಾವು ಖುಷಿ ಪಡ್ತೀವಿ. ಅದರಲ್ಲಿ ಏನು ಬೇಜಾರೇನಕ್ಕೆ? ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು, BJPಯವ್ರ ಹತ್ರ ಬುದ್ಧಿ ಇಲ್ಲ. ಹೌದು. BJPಯವ್ರಿಗೆ ಜೊತೆ ಯಡಿಯೂರಪ್ಪನ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ ಜನಕ್ಕೆ, ರಾಜ್ಯಕ್ಕೆ. ಕಾಂಗ್ರೆಸ್ನವ್ರ ಜೊತೆ ಧರ್ಮಸಿಂಗ್ ಜೊತೆ ಇದ್ದು ಬಂದಿದ್ದು ಗೊತ್ತಿದೆ. ಮೈತ್ರಿ ಧರ್ಮ ಭಾಳ ಚೆನ್ನಾಗಿ ನಡೆಸೋರು. ಬಹುಶಃ ಮೈತ್ರಿ ಧರ್ಮ ಈ ರಾಷ್ಟ್ರದಲ್ಲಿ ಎಲ್ಲರೂ ನಡೆಸ್ಕೊಂಡು ಹೋಗೋರು ಜನತಾದಳದವರೇ. ಕರೆಕ್ಟಾಗಿ ನಡೆಸ್ತಾರೆ. ಅವ್ರ ಬಗ್ಗೆ ಒಳ್ಳೇದು, ತುಂಬ ಚೆನ್ನಾಗಿ ನಡೆಸ್ತಾರೆ. ಇಲ್ಲಪ್ಪ, ಅವರೇ ಹೇಳಿದ್ರು ಅಂತಲ್ಲ, ನೀನು ಮೈತ್ರಿ ಧರ್ಮ ನಮಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಂತ. ಮೈತ್ರಿ ಧರ್ಮ ಏನಾದ್ರೂ ಬಹಳ ಇದಾಗಿ ನಡೆಸ್ಕೊಂಡು ಹೋಗುವಂಥವ್ರು ಇದ್ದರೆ ಅದು ಜನತಾದಳದವರು, ಕುಮಾರಸ್ವಾಮಿಯವರೇ. ತಪ್ಪೇನಿಲ್ಲ.